ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ನೀಟ್ ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, ಕರೆಕ್ಟ್ ಆಗಿ ಒಂದು ಡೇಟ್ ಹೇಳಿ ಬ್ರೋ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ KCET ನ ಒಂದು ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಇನ್ನೇನು ಈ ತಿಂಗಳು ಮುಗ್ದೋಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ನೀಟ್ ನ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಾ ಅಂತಾನು ಕೂಡ ತುಂಬಾ ಜನ ಕೇಳ್ತಿದ್ರಿ. ಸೊ ಖಂಡಿತವಾಗ್ಲೂ ಕೂಡ ಸ್ಟಾರ್ಟ್ ಆಗಬೇಕು. ಏನಕ್ಕೆ ಅಂದ್ರೆ, ಸ್ಟಾರ್ಟ್ ಆಗಲಿಲ್ಲ ಅಂದ್ರೆ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ. ಆಪ್ಷನ್ ಎಂಟ್ರಿ ತುಂಬಾ ಇಂಪಾರ್ಟೆಂಟು. ಸೊ ಆಪ್ಷನ್ ಎಂಟ್ರಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ನೀಟ್ಗೆನೆ ಸಪ್ರೇಟ್ ಆಗಿ ನಾನು ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಸದ್ಯದ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ, ಇವಾಗ ನೀಟ್ ಬಗ್ಗೆ ರಿಸಲ್ಟ್ ಬಗ್ಗೆ ಯಾವುದೇ ಅಪ್ಡೇಟ್ ಬಂದಿಲ್ಲ NTI ಕಡೆಯಿಂದ. ಇವಾಗ ಕಂಪ್ಲೀಟ್ ಆಗಿ ಎಲ್ಲ ಎಕ್ಸಾಮ್ ಮುಗ್ದಿರೋದ್ರಿಂದ ವ್ಯಾಲ್ಯೂಯೇಷನ್ಗೆ ಕರೆಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡಿಸ್ತಾರೆ. ಸೊ ಅದಾದ್ಮೇಲೆ ವ್ಯಾಲ್ಯೂಯೇಷನ್ ಕರೆಕ್ಟಾಗಿ ನಡೀತು ಅಂದ್ರೆ ರಿಸಲ್ಟ್ ಬೇಗನೆ ಬಿಡ್ತಾರೆ. ನನ್ನ ಪ್ರಕಾರ ಮಿನಿಮಮ್ 10 ರಿಂದ 15 ದಿನಾನ ಬೇಕಾಗುತ್ತೆ ಈ ಒಂದು ಪ್ರೋಸೆಸ್ಗೆ. ಯಾಕಂದ್ರೆ ಕ್ಲೀನಾಗಿ ಏನು ಒಂದೇ ಸತಿ ಎಲ್ಲರದು ಕೂಡ ವ್ಯಾಲ್ಯೂಯೇಷನ್ ಮಾಡೋಕ್ಕಾಗಲ್ಲ. ಹಂತವಾಗಿ ವ್ಯಾಲ್ಯೂಯೇಷನ್ ಅವಾಗಲೇ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾರ್ಮಲ್ ಆಗಿ ಹಂತವಾಗಿ ವ್ಯಾಲ್ಯೂಯೇಷನ್ ಕ್ಲೋಸ್ ಮಾಡ್ತಾರೆ. ಸೊ ಇವ್ರು ಬೇಗ NTI ಅವ್ರು ಕ್ಲೋಸ್ ಮಾಡ್ಬಿಟ್ರೆ ಇವಾಗ KCET ನ ಒಂದು ಕಂಬೈನ್ ಕೌನ್ಸಿಲಿಂಗಿಗೆ ಈಸಿ ಆಗಿಬಿಡುತ್ತೆ ಇವ್ರಿಗೆ. ಸೊ ಹಂಗಾಗಿನೇ ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಂತ ಹೇಳಿದ್ದೆ, ಬಟ್ ಆದರೆ ಫಸ್ಟ್ ವೀಕ್ ಬರೋ ಸಾಧ್ಯತೆನೇ ಇಲ್ಲ. ಸೊ ಹಾಗಾಗಿ 15th ಅಥವಾ 20th ಒಳಗಡೆ ನಿಮಗೆ ನೆಕ್ಸ್ಟ್ ಮಂತ್ 20th ಒಳಗಡೆ ನಿಮ್ಗಿಲ್ಲಿ ಜುಲೈ 20th ಒಳಗಡೆ ನಿಮ್ಗಿಲ್ಲಿ ನೋಡೋಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರನ್ನು ಕೂಡ ವೇಟ್ ಮಾಡಿ, ಇನ್ನೂ ಒಂದು 10-15 ದಿನ ಇದೆ. ಸೊ ಅದರೊಳಗೆ ನೀವು ಕ್ಲೀನಾಗಿ ಎಲ್ಲನೂ ಏನೇನು ಕಾಲೇಜ್ ಯಾವ್ದು ನೋಡಬೇಕು ಪ್ರತಿಯೊಂದನ್ನು ಕೂಡ ಆಪ್ಷನ್ ಎಂಟ್ರಿಗೆ ಕ್ಲೀನಾಗಿ ಇಟ್ಕೊಂಡಿರಿ. ರಿಸಲ್ಟ್ ಬಂದ ತಕ್ಷಣ ಇಮ್ಮಿಡಿಯೇಟಾಗಿ ಒಂದು 4-5 ದಿನ ನಿಮ್ಗೆ ಇಲ್ಲಿ KN ಅಷ್ಟೇನೆ ಒಂದೊಂದು ಕಾಲೇಜಸ್ ಅಲ್ಲಿ ಎಷ್ಟು ಸೀಟ್ಸ್ಗಳಿದ್ದಾವೆ, ಆ ಒಂದು ಸೀಟ್ಗೆ ಎಷ್ಟು ಫೀಸ್ ಇದೆ, ಪ್ರತಿಯೊಂದು ಫೀಸ್ ಸ್ಟ್ರಕ್ಚರ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಬಿಟ್ಟೇನೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಅದೇ ಥರನೇ NTI ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅದಾದ್ಮೇಲೆ ನೀವು ಈಸಿಯಾಗಿ ಆಪ್ಷನ್ ಎಂಟ್ರಿ ಮಾಡಿಕೊಂಡು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗ್ಬೋದು. ಓಕೆನಾ? ಇವಾಗ 15ನೇ ತಾರೀಕು ಅಥವಾ 20ನೇ ತಾರೀಕು ಒಳಗೆ ಅಂತೂ ಖಂಡಿತವಾಗ್ಲೂ ಕೂಡ ನಿಮಗೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಜೈ ಹಿಂದ್, ವಂದೇ ಮಾತರಂ.